ರ್ಯಾಪಿಡೋ ಚಾಲಕನಿಂದ ಯುವತಿಯ ಮೇಲೆ ಹಲ್ಲೆಯಾಗಿದೆ ಎನ್ನುವಂತಹ ಆರೋಪವೊಂದು ಕೇಳಿ ಬಂದಿದೆ. 3 ದಿನಗಳ ಹಿಂದೆ ನಡೆದಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ರ್ಯಾಪಿಡೋ ಚಾಲಕನಿಂದ ಯುವತಿಯ ಮೇಲೆ ಹಲ್ಲೆ ಆದಂತಹ ಆರೋಪ ಬೆಂಗಳೂರಿನ ಜಯನಗರದಲ್ಲಿ 3 ದಿನದ ಹಿಂದೆ ಈ ಘಟನೆ ನಡೆದಿದೆ. ಬೈಕ್ ಬುಕ್ ಅನ್ನು ಮಾಡಿರ್ತಾರೆ ಯುವತಿ, ಆ ಯುವತಿಯನ್ನ ತಳ್ಳಿದ್ದಾರಂತೆ ಬೈಕ್ ಸವಾರ. ಗಲಾಟೆಯಲ್ಲಿ ಯುವತಿಯನ್ನ ತಳ್ಳಿ ಹಲ್ಲೆಯನ್ನ ಮಾಡಿದಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದೆ ಡ್ರೈವ್ ಅನ್ನ ಮಾಡ್ತಾ ಇದ್ದಂತೆ ಬೈಕ್ ಸವಾರ. BTM ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಅದೆಂತಹದ್ದೇ ಆಗಿರ್ಬೋದು, ಬಟ್ ಈ ರೀತಿ ಹಲ್ಲೆ ಮಾಡಲಿಕ್ಕೆ ಹೇಗೆ ಮನ್ಸು ಬರುತ್ತೆ ಅಂತ ಹೇಳಿ ಇಂಥವ್ರಿಗೆಲ್ಲ ಯಾರೀತ, ಏನಾದರೂ ಕಂಪ್ಲೇಂಟ್ ಆಗಿದೆಯಾ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಜಯನಗರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಆ ಯುವತಿ ದೂರನ್ನು ಕೊಟ್ಟಿದ್ದಾರೆ. ಈಗ ಬೈಕ್ ನಂಬರನ್ನು ಕೂಡ ಫೋಟೋ ಕ್ಯಾಪ್ಚರನ್ನು ಮಾಡಿಕೊಂಡಿದ್ರು. ಅದರ ಆಧಾರದ ಮೇರೆಗೆ ಈಗ ಬೈಕ್ ಚಾಲಕನನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿರ್ತಾರೆ. ತಾನು ಎಲ್ಲಿಗೆ ಲೊಕೇಶನನ್ನು ರೀಚ್ ಮಾಡಿಸ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ, ಬದಲಿ ರೂಟನ್ನು ಬಳಸ್ತಾ ಇರ್ತಾರೆ. ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ವಾಗ್ವಾದ ಆಗುತ್ತೆ. ಆನಂತರ ನೇರವಾಗಿ ಅವರನ್ನು ತಳ್ಳಿ ಹಲ್ಲೆ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಆ ಒಂದು ಬೈಕ್ ಚಾಲಕ ಮಾಡ್ತಾನೆ. ಆಂಧ್ರ ಮೂಲದ ಆ ಯುವತಿ ಈಗಾಗಲೇ ಆ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಅವರು ನೇರವಾಗಿ ಠಾಣೆಗೆ ಕೂಡ ದೂರನ್ನು ನೀಡಿದ್ದಾರೆ. ಬಹುಶಃ ಅವತ್ತು ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಅವರ ಜೊತೆನೆ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಬಹುಶಃ ಅವ್ರಿಗೂ ಕೂಡ ಆತಂಕ ಇದೆ. ಪೊಲೀಸರು ಕೂಡ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಸೊ ಈಗ ಆತ ಯಾರು ಹಲ್ಲೆ ಮಾಡಿದಾನಲ್ಲ ಆತ ಈಗ ಎಸ್ಕೇಪ್ ಆಗಿದ್ದಾನೆ. ಈಗ ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಯಾವಾಗ ಆಯಿತು ಇನ್ಸಿಡೆಂಟು, ಮತ್ತು ಯಾಕೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? On Friday the incident has been happened. So on Friday I already injured also. So I have shown to the commissioner or whoever it is in police station, and he was saying in Facebook the complaint has been registered, but without unknowing, without taking my permission, it is been posted in the Facebook. For that I have raised a complaint and took action. I already talked with the customer care of the Rapido, whomever it is. So they also apologized. They are giving the details of the employee, and they already suspended him also. Okay, ನಿಮ್ಮನ್ನ ಪುಷ್ ಮಾಡಿದ್ರಲ್ಲ, ಪುಷ್ ಮಾಡಿ ತಳ್ಳಿದ್ರಲ್ಲ, ಆ ಟೈಮಲ್ಲಿ ಯಾರು? He has attacked me. So in that I fell down. Around people also said not to do that. Again I have raised and I also hitted him. That video is near to the police, and they are courting him. ಓಕೆ, ಈಗಾಗಲೇ ತಳ್ಳಿ ಹಲ್ಲೆ ಮಾಡುವಂತಹ ಆ ಒಂದು ಜಾಗದಲ್ಲಿ ಸ್ಥಳೀಯರು ಮತ್ತೆ ಆ ಯುವತಿಯ ರಕ್ಷಣೆಗೆ ಬರ್ತಾರೆ. ಆನಂತರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಡ್ತಾರೆ. ಒಂದು ಕೈಗೆ ಒಂದಿಷ್ಟು ಗಾಯಗಳು ಕೂಡ ಆಗಿರುತ್ತೆ. ಕೊಟ್ಟಂತಹ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸದೆ ಬೇರೆ ರೂಟನ್ನು ಏನು ಬಳಸ್ತಾ ಇದ್ರು. ಸೊ ಆ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರು. ಹೇಳಿ. ರಾಂಗ್ ರೂಟ್ ಥರ ಹೋಗಿರ್ತೀರಿ, ಜಯದೇವ ಹಾಸ್ಪಿಟಲ್ ಆ ಥರ, ಈ ಥರ ಹೋಗಿಲ್ಲ. ಜಯನಗರ್ 3rd ಬ್ಲಾಕ್ ಈ ಥರ ರಾಂಗ್ ರೂಟ್ ಥರ ಹೋಗಿದ್ದೀರಿ. ಅದೇ ವಿಷಯ ಪೊಲೀಸ್ಗೆ ಕೇಳಿದ್ದೇನೆ. ಓಕೆ, ಪ್ರಶ್ನೆ ಮಾಡಿದಾಗ ಏನು ಹೇಳಿದ್ರು ಅವರು ಬೈಕ್ ಮೇಲಿದ್ದಾಗ? ಏನೂ ಇಲ್ಲ, ರೂಟ್ ಫೋನ್ ಎತ್ಕೊಂಡು ಹೋಗೋ ಮ್ಯಾಪ್ ಮಾಡೋ ಕೇಳಿದ್ದೀನಿ. ಮ್ಯಾಪ್ ಏನು ಸೂಡಿಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿತ್ತು? BTM ಇಂದ BTM ಟು ಜಯನಗರ್ 3rd ಬ್ಲಾಕ್. ಓಕೆ, BTM ಇಂದ ಜಯನಗರಕ್ಕೆ ಹೋಗಬೇಕಾಗಿತ್ತು. ಆದರೆ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸೋದ್ರಲ್ಲಿ ಆತ ಬೇರೆ ಬೇರೆ ರೂಟ್ಗಳನ್ನು ಬಳಸ್ತಾ ಇದ್ದ. ಅದನ್ನು ಪ್ರಶ್ನೆ ಮಾಡಿದ ನಂತರ ವಾಗ್ವಾದ ಆಯಿತು, ಜೊತೆಗೆ ಗಲಾಟೆಗಳು ಕೂಡ ಆಯಿತು. ಆತನ ಸಿಟ್ಟು ಏನೇ ಇದ್ರೂ ಕೂಡ ಮಾತಿನಲ್ಲಿ ಹೇಳಬೇಕಾಗಿತ್ತು. ಆದರೆ ಏಕಾಏಕಿಯಾಗಿ ಆ ಯುವತಿಯನ್ನು ತಳ್ಳಿ ಹಲ್ಲೆ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾನೆ. ಈಗ ಆತನ ಬೈಕ್ನ ನಂಬರ್ ಏನಿತ್ತು ಅದನ್ನು ಪೊಲೀಸರಿಗೆ ಈ ಯುವತಿ ಒಪ್ಪಿಸಿದ್ದಾರೆ. ನೇರವಾಗಿ ಈಗ ಪೊಲೀಸರ ಕೈ ಸೇರಿದೆ. ಈಗ ಪೊಲೀಸರು ಆ ಒಂದು ರ್ಯಾಪಿಡೋ ಬೈಕ್ ಚಾಲಕನನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರೇಮ್.
ಪ್ರಕಾಶ್, ಸಾಮಾನ್ಯವಾಗಿ ಈ ರೀತಿಯ ರೋಡ್ ರೇಜ್ ಪ್ರಕರಣಗಳು ಅವುಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಬಟ್ ಹೆಣ್ಮಕ್ಳ ಜೊತೆಗೆ ಹೇಗೆ ವರ್ತಿಸ್ಬೇಕು ಅನ್ನುವಂತಹ ಕಾಮನ್ ಸೆನ್ಸು ಆ ವ್ಯಕ್ತಿಗೆ ಇಲ್ದಂತಾಗಿದೆಯಲ್ಲ ಅಂಥೇಳಿ. ಅಂದರೆ ಈಗ ಆತನನ್ನು ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ, ಆತನನ್ನು ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಆತನಿಗೆ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ಅವ್ರ ಜೊತೆ ಪ್ಯಾಸೆಂಜರ್ಗಳ ಜೊತೆ ಹೇಗೆ ವರ್ತಿಸಬೇಕು ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ. ಈ ಘಟನೆ 3 ದಿನಗಳ ಹಿಂದೆ ಆಗಿದೆ, ಪೊಲೀಸರ ಗಮನಕ್ಕೂ ಕೂಡ ಹೋಗಿದೆ. ಆದರೆ ಪೊಲೀಸರು ಕೂಡ ಆರಂಭಿಕ ಹಂತದಲ್ಲಿ ಅದನ್ನು ವಿಳಂಬ ಮಾಡಿದ್ರು. ಆದರೆ ಆ ವಿಡಿಯೋ ನೋಡಿದಂತಹ ಬಳಿಕ ಒಂದು ಯುವತಿಯನ್ನು ಸಾರ್ವಜನಿಕವಾಗಿ ನಡು ರಸ್ತೆಯಲ್ಲೇ ತಳ್ಳುತ್ತಾರೆ ಮತ್ತು ಅವಾಚ್ಯವಾಗಿ ನಿಂದಿಸ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಪೊಲೀಸರು ಆ ವಿಡಿಯೋವನ್ನು ನೋಡಿ ಮತ್ತೆ ಆತನನ್ನು ಟ್ರೇಸ್ ಮಾಡುವಂಥ ಪ್ರಯತ್ನಕ್ಕೂ ಕೂಡ ಮುಂದಾದರೂ ಆತನಿಗೆ ದೂರವಾಣಿ ಸಂಪರ್ಕದ ಮೂಲಕವಾಗಿ ಆತನಿಂದಲೂ ಕೂಡ ಮಾಹಿತಿಯನ್ನು ಪಡೆಯುವಂತಹ ವ್ಯವಸ್ಥೆಗಳನ್ನು ಈಗ ಜಯನಗರ ಟ್ರಾಫಿಕ್ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆತ ಪೊಲೀಸರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅಂದರೆ ದಾಖಲೆಗಳನ್ನು ಕೂಡ ಸರಿಯಾಗಿ ಇಟ್ಕೊಂಡಿರಲಿಲ್ಲ. RC ಆಗಿರ್ಬೋದು, DL ಆಗಿರ್ಬೋದು, ಜೊತೆಗೆ ಅದು ಯಾವುದು ಕೂಡ ಬೈಕಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಂಡಿರಲಿಲ್ಲ. ಅದೆಲ್ಲವನ್ನ ಕೂಡ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ರ್ಯಾಪಿಡೋಗಳನ್ನು ಬಳಸುವಂಥವರ ಸಂಖ್ಯೆ ಹೆಚ್ಚು, ಆದರೆ ಅವ್ರ ಜೊತೆ ಹೇಗೆ ವರ್ತಿಸಬೇಕು ಅನ್ನುವಂತಹ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಅವಾಂತರಗಳು ಕೂಡ ಆಗುತ್ತೆ. ಈ ಒಂದು ಪ್ರಕರಣವನ್ನು ಪೊಲೀಸರು ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲ, ಸಮಸ್ಯೆಗಳು ಏನೇ ಇರ್ಬೋದು, ಹಂಗಂತೇಳಿ ಪಬ್ಲಿಕ್ ಪ್ಲೇಸ್ನಲ್ಲಿ ಒಂದು ಹೆಣ್ಣು ಮಗು ಮೇಲೆ ಈ ರೀತಿ ಕೈ ಮಾಡೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಂಥೇಳಿ ಪೊಲೀಸರು ತುಂಬ ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ಆತನನ್ನು ಟ್ರೇಸ್ ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಅವಘಡಗಳಾಗದೇ ಇರುವ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಅಕ್ಕ ತಂಗಿಯರ ಜೊತೆಗೆ ಹುಟ್ಟಿ ಬೆಳೆದಿದ್ರೆ ಈ ರೀತಿಯ ಘಟನೆಗೂ ಕೂಡ ಹತ್ರ ಕೈ ಹಾಕ್ತಿರ್ಲಿಲ್ಲ ಅಂಥೇಳಿ. ಅದಾದಮೇಲೆ ನೋಡಿ ಯಾವ ರೀತಿ ಹೊಡಿತಾನೆ, ತಳ್ತಾನೆ, ಆ ಹೆಣ್ಮಗು ಅದ್ಲಿ ಹೇಗೆ ಬೀಳುತ್ತೆ ಅಂಥೇಳಿ ಪೊಲೀಸರು ಕ್ರಮ ತೊಗೊಬೇಕು, ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡೋರಿಗೂ ಕೂಡ ಏನಾಯಿತು ಅನ್ನೋದು ಒಂದು ಪಾಠವಾಗಿ ಉಳಿಬೇಕು. ಈಗ ಯುವತಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆತನನ್ನು ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.